ಹೇಳಾಯ್ತು. ಕೊನೆಗೂ ನಾವು ಕಾರ್ ತಗೊಂಡಿರೋ ವಿಷಯ ಹೇಳಾಯ್ತು. ನಾವಲ್ಲ, ನೀನ್ ತಗೊಂಡಿರೋ ವಿಷಯ ಹೇಳಾಯ್ತು. ನಿಜವಾಗ್ಲೂ ಬಿಡುವೇನೋ? ಸೋಡಾ ಹಾಕು ಅಂತ ತಳ್ಳಿದ್ದು. ಓ ಏಯ್ ಕೇಳು. ಕೇಳ್ತೀನಿರ ಮಗ, ಸೋಡಾ ಹಾಕೋ. ಹಾ ಸೋಡಾ. ಏಯ್ ಅದೆಲ್ಲ ಕಣೋ, ಕಾರ್ ವಿಷಯ ಕೇಳು. ಹಾ ಏಯ್ ಕಾರ್ ವಿಷಯ ಹೇಳೋ. ಹಾ ಕಾರ್ ಮುಂಜಾ ಕಾರ್ ಕರೆಕ್ಟಾಗಿ ಪಾರ್ಕ್ ಆಗಿದೆ ನೋಡ್ಕೊಂಬಾರೋ. ಬಾರೋ ಕೂತ್ಕೊಳ್ಳೋ, ಯಾಕೋ ನಿಂತೇ ಇದೆಯಾ? ಕೇಳ್ದೇನೋ? ಕರ್ಣ, ಸಾನ್ವಿ ನಮ್ಗಿಂತ 3 ವರ್ಷ ದೊಡ್ಡೋಳು, ವರ್ಕೌಟ್ ಆಗುತ್ತೆ ಅಂತ್ಯಾ? ಲೋ ದಡ್ಡ, 3 ವರ್ಷ ಬಿಟ್ರೆ ನಂದು ಅಷ್ಟೇ ಏಜ್ ಆಗಲ್ವಾ? ಬ್ಯೂಟಿಫುಲ್ ಪಾಯಿಂಟ್. ಆಗ ನನಗೂ ಅಷ್ಟೇ ಏಜ್ ಆಗಿರುತ್ತೆ. ಟಾಕ್ ಖಾಲಿ ಆಯ್ತಾ? ಹಲೋ ಹಲೋ, ನಾ ಗೌಸು. ಹಲೋ ಸರ್, ಹೇಗಿದ್ದೀರಾ? ಏನ್ ಬೆಳಿಗ್ಗೆ ಮಿಸ್ ಕಾಲ್ ಕೊಡ್ತಾನೆ ಇದ್ದೀರಾ? ಅದ್ ಹಾಗೆ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಮಿಸ್ ಕಾಲೇ ಆಗುದು. ಗಾಡಿ ಅಮೌಂಟ್ ಎಂತ ಆಯ್ತು? ಗಾಡಿ ಮಂಜಾ ಗಾಡಿ ಕರೆಕ್ಟಾಗಿ ಪಾರ್ಕ್ ಆಗಿದೆ ನೋಡ್ಕೊಂಬಾರೋ. ಹಲೋ ಹಲೋ. ಹಾ ಸರ್, ನಾ ಎಲ್ಲಿದ್ದೆ? ಅಮೌಂಟ್ ಕೊಡೋದ್ರಲ್ಲಿದ್ರಿ? ಹಾ ಅದು ರೆಡಿ ಇದೆ ಸರ್, ನೀವು ಬರ್ತಾ ಇದ್ದಂಗೆ ಕೊಡ್ತಾ ಇರೋದು. ಕೊಡೋದಯ್ಯ? ಹೌದೌದೌದು. ಹಾಗೆ ಬರ್ಬೇಕಾದ್ರೆ ಒಂದ್ 6 ಬಿಯರ್, ಒಂದ್ 2 ಪ್ಯಾಕೆಟ್ ಮಿಶ್ರ ತಗೊಬನ್ನಿ. ಅಷ್ಟೊಂದು ಸರ್ ಕಾಸಲ್ಲಿದ್ಯೋ? ಪೆಟ್ರೋಲ್ ಅಂತ ಎತ್ತಿಟ್ಟಿದ್ಯಲ್ಲೋ? ಮತ್ತೆ ಪೆಟ್ರೋಲ್ಗೆ? ನಮ್ದು ಡೀಸೆಲ್ ಗಾಡಿ ಮಚ್ಚ, ಪೆಟ್ರೋಲ್ ಬೇಕಾಗಲ್ಲ. ಬ್ಯೂಟಿಫುಲ್ ಪಾಯಿಂಟ್. ಹಲೋ ಹಲೋ, ಈ ಮಿಕ್ಸ್ಚರ್ಗೆ ಬಿಯರ್ಗೆ ಎಲ್ಲ ಹಣ ಯಾರು ಕೊಡುದು? ನಾವು ಕೊಡ್ತೀವಿ, ಎಲ್ಲ ಸೇರ್ಸ್ ಕೊಡ್ತೀವಿ, ನೀವು ಬನ್ನಿ ಸರ್. ಕರೆಕ್ಟಾಗಿ ಪಾರ್ಕ್ ಆಗಿದೆ. ಹೌದಾ? ಮಗ, ನಾನೇ ಲೆಕ್ಕ ಹಾಕಿ ನೋಡ್ದೆ, ಅಳತೆ ಕರೆಕ್ಟ್ ಆಗಿದೆಯಲ್ಲ? ಅದಲ್ವಾ, ಅವಾಗ್ಲೇ ಏನು ಹೇಳ್ತಿದ್ಯಲ್ವಾ? ಹಾ ಅದಾ. ಮಂಜಾ ಗಾಡಿ ಕರೆಕ್ಟಾಗಿ ಪಾರ್ಕ್ ಆಗಿದೆ ನೋಡ್ಕೊಂಬಾರೋ. ಎಲ್ಲ ಸರಿ ನಾನೇ ಯಾಕೆ ಹೋಗ್ಬೇಕು? ಅದೇ ಗಾಡಿ ಕರೆಕ್ಟಾಗಿ ಪಾರ್ಕ್ ಆಗಿದೆ ನೋಡಕ್ಕೆ. ಸರಿ ಮಗ. ಹಾ, ಜ್ಞಾಪಕ ಬಂತು. 3 ವರ್ಷ ಬಿಟ್ರೆ ಸಾನ್ವಿನ 3 ವರ್ಷ ದೊಡ್ಡವಳಾಗಿರ್ತಾಳಲ್ವಾ? ಕರೆಕ್ಟ್ ಅಲ್ವಾ? 3 ವರ್ಷ ತಾನೆ, ಹೆಂಗೋ ಅಡ್ಜಸ್ಟ್ ಆಗುತ್ತೆ ಬಿಡು.